ಪ್ರೈಸ್ ದ ಲಾರ್ಡ್. ಜೀಸಸ್ ಮೈ ಲೈಫ್ MS ಚಾನಲನ್ನು ನೋಡುತ್ತಿರುವ ನನ್ನೆಲ್ಲ ಆತ್ಮಿಕ ಸ್ನೇಹಿತರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಭೂಮಿಯ ಮೇಲೆ ನಮ್ಮ ಭೌತಿಕ ಕಣ್ಣುಗಳಿಗೆ ಕಾಣದ, ನಮ್ಮ ಕಿವಿಗಳಿಗೆ ಕೇಳಿಸದ ಒಂದು ಅದೃಶ್ಯ ಲೋಕವು ನಮ್ಮ ಸುತ್ತಲೂ ಇದೆ. ಅದು ಕೇವಲ ಕಲ್ಪನೆಯಲ್ಲ, ಕಟ್ಟುಕತೆಯೂ ಅಲ್ಲ. ಬೈಬಲ್ ಗ್ರಂಥವು ದೇವದೂತರನ್ನು ಕತೆ ಪುಸ್ತಕಗಳಲ್ಲಿ ಚಿತ್ರಗಳಾಗಿಯೂ ಅಥವಾ ಕಾಲ್ಪನಿಕ ಪಾತ್ರಗಳಾಗಿಯೂ ವಿವರಿಸುವುದಿಲ್ಲ. ಅವರು ಸರ್ವ ಉನ್ನತನ ದೇವರಿಂದ ಸೃಷ್ಟಿಸಲ್ಪಟ್ಟ, ದೇವರ ಆಜ್ಞೆಗಳ ಪ್ರಕಾರ ಕಾರ್ಯನಿರ್ವಹಿಸುವ ಬಲಿಷ್ಠ ಸೇವಕರು. ಇಬ್ರಿಯರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ಬೈಬಲ್ ಒಂದು ಅದ್ಭುತವಾದ ಸತ್ಯವನ್ನು ತಿಳಿಸುತ್ತದೆ. ಈ ಎಲ್ಲ ದೇವದೂತರು ರಕ್ಷಣೆಯನ್ನು ಬಾಧ್ಯವಾಗಿ ಹೊಂದಬೇಕಾಗಿರುವವರ ಸೇವೆಗೋಸ್ಕರ ಕಳುಹಿಸಲ್ಪಟ್ಟ ಸೇವಕ ಆತ್ಮಗಳಲ್ಲವೋ? ಅಂದರೆ ದೇವದೂತರು ತಮ್ಮ ಇಚ್ಛೆಯಂತೆ ವಿಶ್ವದಲ್ಲಿ ಸಂಚರಿಸುವ ಶಕ್ತಿಗಳಲ್ಲ. ಅವರು ದೇವರ ಮಕ್ಕಳಿಗೆ ಸೇವೆ ಸಲ್ಲಿಸಲು ಕಳುಹಿಸಲ್ಪಟ್ಟ ಪರಿಚಾರಕರು. ಆದರೆ ಈ ಸಂದೇಶವನ್ನು ಆರಂಭಿಸುವ ಮೊದಲು ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು. ನಾವು ದೇವದೂತರನ್ನು ಆರಾಧಿಸುವುದಿಲ್ಲ, ನಾವು ದೇವದೂತರಿಗೆ ಪ್ರಾರ್ಥಿಸುವುದಿಲ್ಲ. ನಮ್ಮ ನಂಬಿಕೆಯ ಕೇಂದ್ರ ದೇವದೂತರು ಅಲ್ಲ, ನಮ್ಮ ನಂಬಿಕೆಯ ಕೇಂದ್ರ ಕೇವಲ ಯೇಸು ಕ್ರಿಸ್ತನೇ. ದೇವದೂತರು ಸೇವಕರು ಮಾತ್ರ, ಆದರೆ ಯೇಸು ನಮ್ಮ ಕರ್ತನು. ದೇವದೂತರು ರಕ್ಷಿಸಬಹುದು, ಆದರೆ ನಮ್ಮ ಪಾಪಗಳನ್ನು ಕ್ಷಮಿಸುವ ಶಕ್ತಿ ಯೇಸುವಿಗೆ ಇದೆ. ಶಿಲುಬೆಯ ಮೇಲೆ ತನ್ನ ರಕ್ತವನ್ನು ಸುರಿಸಿ ಮರಣವನ್ನು ಜಯಿಸಿ ಸಿಂಹಾಸನದ ಮೇಲೆ ಆಸನನಾಗಿರುವವರು ಯೇಸುವೆ. ಈ ವಿಡಿಯೋ ದೇವದೂತರ ಹಿಂದೆ ಹೂಡುವುದರ ಬಗ್ಗೆ ಅಲ್ಲ, ಬದಲಾಗಿ ನಮ್ಮ ಮನೆ ದೇವ ಭಯವುಳ್ಳ ಮನೆಯಾಗುವಾಗ ಪರಲೋಕವು ನಮ್ಮ ಮನೆಯಲ್ಲಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರಿತುಕೊಳ್ಳುವುದರ ಬಗ್ಗೆ. ಒಂದು ವೇಳೆ ದೇವದೂತರು ನಿಮ್ಮ ಮನೆಯಲ್ಲಿ ಇದ್ದರೆ, ದೇವರ ರಕ್ಷಣೆಯು ನಿಮ್ಮ ಕುಟುಂಬವನ್ನು ಸುತ್ತುವರಿದಿದ್ದರೆ ಅದು ನಿಮಗೆ ಹೇಗೆ ತಿಳಿಯುತ್ತದೆ? ನೀವು ಖಂಡಿತವಾಗಿಯೂ ಈ 3 ಸೂಚನೆಗಳನ್ನು ಗಮನಿಸುತ್ತೀರಿ. ಮೊದಲನೆಯ ಸೂಚನೆ, ನಿಮ್ಮ ಮನೆಯಲ್ಲಿ ಸಮಾಧಾನ ಇರುತ್ತದೆ. ಈ ಸಮಾಧಾನ ಎಂದರೆ ಎಲ್ಲ ಸಾಲಗಳು ತೀರು ಹೋಗಿ ಮಕ್ಕಳು ಮಾತು ಕೇಳುತ್ತಾ ಮನೆಯಲ್ಲಿ ಎಲ್ಲವೂ ಪರಿಪೂರ್ಣವಾಗಿರುವಾಗ ಬರುವ ಶಾಂತಿಯಲ್ಲ. ಎಲ್ಲವೂ ಚೆನ್ನಾಗಿದ್ದಾಗ ಯಾರಾದರೂ ನಗಬಹುದು. ಜೀವನ ಸುಗಮವಾಗಿ ಸಾಗುತ್ತಿರುವಾಗ ಯಾರಿಗಾದರೂ ನೆಮ್ಮದಿ ಇರಬಹುದು. ಆದರೆ ದೇವರ ಸಮಾಧಾನವು ಪರಿಸ್ಥಿತಿಗಳ ಮೇಲೆ ಅವಲಂಬಿತವಾಗಿರುವುದಿಲ್ಲ. ಬ್ಯಾಂಕ್ ಬ್ಯಾಲೆನ್ಸ್ ಕಡಿಮೆಯಾದಾಗ, ಕೆಟ್ಟ ಸುದ್ದಿ ಕೇಳಿದಾಗ, ಕುಟುಂಬದಲ್ಲಿ ಅನಿರೀಕ್ಷಿತ ಒತ್ತಡ ಉಂಟಾದಾಗಲೂ ನಿಮ್ಮ ಹೃದಯವನ್ನು ಭಯವು ಆಕ್ರಮಿಸದಂತೆ, ನಿಮ್ಮ ಮನಸ್ಸು ಚಿಂತೆಯಲ್ಲಿ ಮುಳುಗದಂತೆ ಕಾಪಾಡುವುದೇ ದೇವರ ಸಮಾಧಾನ. ದೇವರ ಸಮಾಧಾನವು ಕೇವಲ ನಿಮ್ಮನ್ನು ಸಾಂತ್ವನಪಡಿಸುವುದಲ್ಲ, ಅದು ಒಬ್ಬ ಸೈನಿಕನಂತೆ ನಿಮ್ಮ ಹೃದಯಕ್ಕೆ ಕಾವಲಾಗಿ ನಿಂತಿರುತ್ತದೆ. ದೇವದೂತರು ನಿಮ್ಮ ಮನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಿಮ್ಮ ಮನೆಗೆ ಬರುವವರು ಸಹ ನಿಮ್ಮ ಮನೆಗೆ ಬಂದ ತಕ್ಷಣವೇ ಯಾವುದೋ ವಿಶಿಷ್ಟವಾದ ಶಾಂತಿ ಅನುಭವವಾಗುತ್ತದೆ ಎಂದು ಹೇಳುತ್ತಾರೆ. ಕೀರ್ತನೆ 91:11ನೇ ವಾಕ್ಯ ಹೀಗೆ ಹೇಳುತ್ತದೆ, ನಿನ್ನ ಮಾರ್ಗಗಳಲ್ಲೆಲ್ಲ ನಿನ್ನನ್ನು ಕಾಪಾಡುವಂತೆ ಆತನು ತನ್ನ ದೂತರಿಗೆ ನಿನ್ನ ವಿಷಯವಾಗಿ ಆಜ್ಞಾಪಿಸುವನು. ರಕ್ಷಣೆ ನೀಡುವವರು ದೇವರೇ. ಒಂದು ಮನೆ ದೇವರಿಗೆ ಸಮರ್ಪಿತವಾಗಿದ್ದರೆ, ಅಲ್ಲಿ ಪ್ರಾರ್ಥನೆ ನಡೆಯುತ್ತಿದ್ದರೆ, ಕ್ಷಮಾಪಣೆ ಇದ್ದರೆ, ಯೇಸುವಿನ ನಾಮವು ಮಹಿಮಪಡಿಸಲಾಗುತ್ತಿದ್ದರೆ ಆ ಮನೆಯಲ್ಲಿ ದೇವರ ಸಮಾಧಾನ ನೆಲೆಸುತ್ತದೆ. ನಿಮ್ಮನ್ನು ನೀವು ಒಂದು ಪ್ರಾಮಾಣಿಕ ಪ್ರಶ್ನೆ ಕೇಳಿಕೊಳ್ಳಿ. ನಿಮ್ಮ ಮನೆಯಲ್ಲಿ ಜಗಳವಾದ ನಂತರ ನಿಮ್ಮ ಕುಟುಂಬವು ಕೊನೆಯಲ್ಲಿ ಪ್ರಾರ್ಥನೆಯ ಕಡೆಗೆ ತಿರುಗುತ್ತದೆಯೇ ಅಥವಾ ಕೋಪ ಮತ್ತು ಭಯಾನಕ ಮೌನದ ಕಡೆಗೆ ತಿರುಗುತ್ತದೆಯೇ? ನಿಮ್ಮ ಮನೆ ಕೋಟ್ಯಾಂತರ ರೂಪಾಯಿಗಳನ್ನು ಖರ್ಚು ಮಾಡಿ ಕಟ್ಟಿರಬಹುದು, ದುಬಾರಿ ಪೀಠೋಪಕರಣಗಳು ಇರಬಹುದು, ಫ್ರಿಡ್ಜ್ ತುಂಬ ಆಹಾರ ಇರಬಹುದು. ಆದರೆ ದೇವರು ಇಲ್ಲದಿದ್ದರೆ ಅಲ್ಲಿ ಆತ್ಮಕ್ಕೆ ನಿಜವಾದ ಸಮಾಧಾನ ಇರುವುದಿಲ್ಲ. ದೇವದೂತರು ನಿಮ್ಮ ಮನೆಯಲ್ಲಿ ಇದ್ದರೆ ನಿಮ್ಮ ಮನೆ ಪರಿಪೂರ್ಣವಾಗಿರಬೇಕೆಂದಿಲ್ಲ. ನೀವು ಕಣ್ಣೀರು ಹಾಕಬಹುದು, ಆದರೆ ಕೊನೆಯಲ್ಲಿ ದೇವರ ಸಮಾಧಾನವು ಮತ್ತೆ ನಿಮ್ಮ ಮನೆಯಲ್ಲಿ ಆವರಿಸುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಎರಡನೆಯ ಸೂಚನೆ, ಆತ್ಮೀಯ ಸೂಕ್ಷ್ಮತೆ. ಪರಿಶುದ್ಧಾತ್ಮನು ನಿಮ್ಮ ಜೀವನದಲ್ಲಿ ಕಾರ್ಯನಿರ್ವಹಿಸುತ್ತಿರುವಾಗ ಮತ್ತು ದೇವದೂತರು ನಿಮ್ಮ ಮನೆಯನ್ನು ಕಾಪಾಡುತ್ತಿರುವಾಗ ನೀವು ದೇವರ ಎಚ್ಚರಿಕೆಗಳನ್ನು ಗ್ರಹಿಸಲು ಆರಂಭಿಸುತ್ತೀರಿ. ಏನೋ ತಪ್ಪು ನಡೆಯುತ್ತಿದೆ ಎಂಬ ಭಾವನೆ ನಿಮ್ಮೊಳಗೆ ಮೂಡುತ್ತದೆ. ನೀವು ಪಾಪದಲ್ಲಿ ಬೀಳುವ ಮೊದಲು ದೇವರ ಆತ್ಮವು ನಿಮ್ಮನ್ನು ಎಚ್ಚರಿಸುತ್ತದೆ. ಹಿಂದೆ ನೀವು ಎಷ್ಟೇ ತಪ್ಪುಗಳನ್ನು ಮಾಡಿದ್ದರೂ ನಿಮಗೆ ಏನು ಅನಿಸುತ್ತಿರಲಿಲ್ಲ, ಆದರೆ ಈಗ ಒಂದು ಸಣ್ಣ ತಪ್ಪು ಮಾಡಿದರೂ ನಿಮ್ಮ ಮನಸ್ಸಾಕ್ಷಿಯೇ ನಿಮ್ಮನ್ನು ಪ್ರಶ್ನಿಸುತ್ತದೆ. ಇಂದಿನ ದಿನಗಳಲ್ಲಿ ದೇವರು ಒಬ್ಬ ಮನುಷ್ಯನಿಗೆ ನೀಡಬಹುದಾದ ಅತಿ ದೊಡ್ಡ ವರ ಯಾವುದು ಗೊತ್ತೇ? ಅದು ಸೂಕ್ಷ್ಮವಾದ ಆತ್ಮ, ಅಂದರೆ ದೇವರ ಧ್ವನಿಗೆ ಸ್ಪಂದಿಸುವ ಹೃದಯ. ಯೋಹಾನನು ಬರೆದ ಸುವಾರ್ತೆ 16ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ ಯೇಸು ಹೀಗೆ ಹೇಳಿದರು, ಆದರೆ ಸತ್ಯದ ಆತ್ಮನು ಬರುವಾಗ ಆತನು ನಿಮ್ಮನ್ನು ಪೂರ್ಣ ಸತ್ಯದ ಕಡೆಗೆ ನಡೆಸುವನು. ಪರಿಶುದ್ಧ ಆತ್ಮನು ನಮ್ಮನ್ನು ಎಚ್ಚರಿಸುತ್ತಾರೆ. ದೇವದೂತರು ಎಂದಿಗೂ ಪರಿಶುದ್ಧಾತ್ಮನ ಕಾರ್ಯಕ್ಕೆ ವಿರೋಧವಾಗಿ ಕೆಲಸ ಮಾಡುವುದಿಲ್ಲ. ಆದುದರಿಂದ ದೇವರು ಒಂದು ಮನೆಯನ್ನು ಕಾಪಾಡುತ್ತಿರುವಾಗ ನೀವು ಒಂದು ನಿರ್ಧಾರ ತೆಗೆದುಕೊಳ್ಳುವ ಮೊದಲು ನಿಮ್ಮೊಳಗೆ ಏನೋ ತಡೆಯುತ್ತಿರುವಂತೆ ಎನಿಸುತ್ತದೆ. ಒಂದು ಸ್ನೇಹದ ಬಗ್ಗೆ ಒಳಗೊಳಗೆ ಅಶಾಂತಿ
ಉಂಟಾಗುತ್ತದೆ. ಟಿವಿಯಲ್ಲಿ ಬರುವ ಕೆಟ್ಟ ಕಾರ್ಯಕ್ರಮವನ್ನು ನೋಡಿದಾಗ ಅಸಹ್ಯವಾಗುತ್ತದೆ. ಒಬ್ಬ ತಂದೆಗೆ ತನ್ನ ಮಗಳಿಗಾಗಿ ಇದ್ದಕ್ಕಿದ್ದಂತೆ ಪ್ರಾರ್ಥಿಸಬೇಕೆಂದು ಅನಿಸುತ್ತದೆ. ನಂತರ ಗೊತ್ತಾಗುತ್ತದೆ ಅದೇ ಸಮಯದಲ್ಲಿ ಆಕೆಗೆ ನಿಜವಾಗಿಯೂ ಆ ಪ್ರಾರ್ಥನೆ ಅಗತ್ಯವಿತ್ತು ಎಂದು. ಕೆಲವು ಸಂದೇಶಗಳಿಗೆ ಉತ್ತರ ಕೊಡಬಾರದೆಂದು ಅನಿಸುತ್ತದೆ. ಕೆಲವು ದಾಖಲೆಗಳ ಮೇಲೆ ಸಹಿ ಮಾಡಬಾರದೆಂದು ಅನಿಸುತ್ತದೆ. ಅನೇಕ ಜನರು ಇವೆಲ್ಲವನ್ನು ಕೇವಲ ಒಂದು ಭಾವನೆ ಎಂದು ಭಾವಿಸುತ್ತಾರೆ. ಆದರೆ ಕೆಲವೊಮ್ಮೆ ಆ ಭಾವನೆಯೇ ದೇವರ ಎಚ್ಚರಿಕೆಯಾಗಿರುತ್ತದೆ. ಅದು ದೇವರ ಕರುಣೆ. ಸೈತಾನನು ಹೊರಗಿನಿಂದ ನಿಮಗಾಗಿ ಬಲೆ ಬೀಸುತ್ತಿರುವಾಗ ದೇವರು ನಿಮ್ಮ ಹೃದಯದೊಳಗಿಂದ ನಿಮ್ಮನ್ನು ತಡೆಯುತ್ತಿರುತ್ತಾರೆ. ಆದರೆ ಇಂದಿನ ತಲೆಮಾರು ಮಾಡುತ್ತಿರುವ ದೊಡ್ಡ ತಪ್ಪೇನು ಗೊತ್ತೇ? ಅವರಿಗೆ ದೇವರ ಎಚ್ಚರಿಕೆ ಕೇಳಿಸುತ್ತದೆ, ಆದರೆ ಅದನ್ನು ನಿರ್ಲಕ್ಷಿಸುತ್ತಾರೆ, ಪಾಪವನ್ನು ಮಾಡುತ್ತಾರೆ. ಹೀಗೆ ಮತ್ತೆ ಮತ್ತೆ ದೇವರ ಗದರಿಕೆಯನ್ನು ಕಡೆಗಣಿಸುತ್ತಾ ಹೋದರೆ ಕೊನೆಗೆ ಅವರ ಮನಸ್ಸಾಕ್ಷಿಯು ಮಂಕಾಗಿ ಬಿಡುತ್ತದೆ. ಇಂದು ಪಾಪವು ಎಲ್ಲೋ ದೂರದಲ್ಲಿಲ್ಲ, ಅದು ನಮ್ಮ ಜೇಬಿನಲ್ಲಿದೆ, ನಮ್ಮ ಮೊಬೈಲ್ ಪರದೆಯಲ್ಲಿದೆ, ನಮ್ಮ ಮನೆಯೊಳಗೆ ಪ್ರವೇಶಿಸಿದೆ. ನಿಮ್ಮ ಮಕ್ಕಳನ್ನು ನೀವು ಪ್ರತಿ ಕ್ಷಣವೂ ಗಮನಿಸಲು ಸಾಧ್ಯವಿಲ್ಲ, ಆದರೆ ದೇವರು ಅವರನ್ನು ಕಾಪಾಡಬಲ್ಲನು. 2 ಅರಸು 6ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಯೆಹೋವನೇ, ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಪ್ರಾರ್ಥಿಸಲು ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲೀಷನ ರಕ್ಷಣೆಗಾಗಿ ಸುತ್ತಲೂ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಾಶ್ವಗಳು ಆ ಸೇವಕನಿಗೆ ಕಂಡವು. ಅವನು ನೋಡುವ ಮೊದಲೇ ಆ ರಕ್ಷಣೆ ಅಲ್ಲಿ ಇತ್ತು. ಆದುದರಿಂದ ದೇವರ ಆತ್ಮವು ನಿಮ್ಮನ್ನು ಗದರಿಸಿದಾಗ ದಯವಿಟ್ಟು ನಿಲ್ಲಿ, ದೇವರಿಗೆ ವಿಧೇಯರಾಗಿರಿ. ಪಾಪವನ್ನು ಸಹಿಸಿಕೊಂಡು ಬದುಕುವುದು ಇನ್ನು ನಿಮ್ಮಿಂದ ಸಾಧ್ಯವಾಗುವುದಿಲ್ಲ, ಏಕೆಂದರೆ ನಿಮ್ಮ ಆತ್ಮವು ಜಾಗೃತವಾಗಿದೆ. 3ನೆಯ ಸೂಚನೆ, ದೇವರ ರಕ್ಷಣೆಯ ನಿರಂತರ ಅನುಭವ. ಇದು ಅತ್ಯಂತ ಬಲವಾದ ಸೂಚನೆಯಾಗಿದ್ದರೂ ಜನರು ಸುಲಭವಾಗಿ ಮರೆತು ಬಿಡುವ ಸೂಚನೆಯೂ ಇದೆ. ದೇವದೂತರು ಯಾವಾಗಲೂ ಬಿಳಿ ವಸ್ತ್ರಗಳನ್ನು ಧರಿಸಿ ಪ್ರಕಾಶಮಾನವಾದ ಬೆಳಕಿನೊಂದಿಗೆ ನಮ್ಮ ಕಣ್ಣೆದುರು ಕಾಣಿಸಿಕೊಳ್ಳುವುದಿಲ್ಲ. ಅನೇಕ ಬಾರಿ ದೇವರ ರಕ್ಷಣೆಯು ತುಂಬ ನಿಶ್ಶಬ್ದವಾಗಿ ನಡೆಯುತ್ತದೆ. ಒಂದು ಘಟನೆ ನಡೆದ ನಂತರ ಹಿಂತಿರುಗಿ ನೋಡಿದಾಗ ಮಾತ್ರ ನಮಗೆ ಅರ್ಥವಾಗುತ್ತದೆ, ಅಂದು ದೇವರು ನಮ್ಮನ್ನು ಎಷ್ಟು ಅದ್ಭುತವಾಗಿ ಕಾಪಾಡಿದರು, ಆ ದಿನ ಆ ಬಾಗಿಲು ಏಕೆ ಮುಚ್ಚಿತು ಎಂಬುದು ಈಗ ಅರ್ಥವಾಗುತ್ತಿದೆ. ಆ ಅಪಾಯದಿಂದ ದೇವರು ನನ್ನನ್ನು ಹೇಗೆ ತಪ್ಪಿಸಿದರು ಎಂಬುದು ನಂತರವೇ ನಮಗೆ ತಿಳಿಯುತ್ತದೆ. ಕೀರ್ತನೆ 121:7ನೇ ವಾಕ್ಯ ಹೀಗೆ ಹೇಳುತ್ತದೆ, ಯೆಹೋವನು ಸಮಸ್ತ ಕೇಡಿನಿಂದ ನಿನ್ನನ್ನು ಕಾಪಾಡುವನು, ಆತನು ನಿನ್ನ ಪ್ರಾಣವನ್ನು ಕಾಪಾಡುವನು. ದೇವರು ನಿಮಗೆ ತಿಳಿಯದ ಅನೇಕ ಅಪಾಯಗಳನ್ನು ಮುಂಚಿತವಾಗಿಯೇ ನೋಡುತ್ತಾರೆ. ಅಪೊಸ್ತಲರ ಕೃತ್ಯಗಳು 12ನೇ ಅಧ್ಯಾಯದಲ್ಲಿ ಪೇತ್ರನು ಸೆರೆಮನೆಯಲ್ಲಿ ಬಂಧಿಸಲ್ಪಟ್ಟಿದ್ದನು. ಸೈನಿಕರು ಕಾವಲು ಕಾಯುತ್ತಿದ್ದರು. ಮಾನವ ದೃಷ್ಟಿಯಲ್ಲಿ ಪೇತ್ರನು ಬಿಡುಗಡೆಯಾಗುವುದು ಅಸಾಧ್ಯವಾಗಿತ್ತು, ಆದರೆ ಸಭೆಯವರು ಪ್ರಾರ್ಥಿಸುತ್ತಿದ್ದರು. ಭೂಮಿಯ ಮೇಲೆ ಪ್ರಾರ್ಥನೆ ನಡೆಯುತ್ತಿದ್ದಾಗ ಪರಲೋಕವು ಚಲಿಸಿತು. ದೇವರು ಒಬ್ಬ ದೇವದೂತನನ್ನು ಕಳುಹಿಸಿದನು. ಸಂಕೋಲೆಗಳು ಕಳಚಿ ಬಿದ್ದವು, ಬಾಗಿಲುಗಳು ತೆರೆದವು, ಮನುಷ್ಯರು ಬಂಧಿಸಿದ್ದರು, ದೇವರು ಬಿಡುಗಡೆ ಮಾಡಿದರು. ನಮ್ಮ ಜೀವನದಲ್ಲಿಯೂ ಇದೇ ರೀತಿ ಆಗುತ್ತದೆ. ಕೆಲವೊಮ್ಮೆ ಒಂದು ಕೆಲಸ ಆಗದಿದ್ದರೆ ನಾವು ದುಃಖ ಪಡುತ್ತೇವೆ, ಆದರೆ ನಂತರ ಆ ಕೆಲಸ ಆಗದೆ ಹೋದದ್ದೇ ನಮ್ಮನ್ನು ಕಾಪಾಡಿತು ಎಂಬುದು ನಮಗೆ ತಿಳಿಯುತ್ತದೆ. ಒಂದು ವೇಳೆ ದೇವದೂತರು ನಿಮ್ಮ ಮನೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದರೆ ನಿಮ್ಮ ಜೀವನವು ಗಾಳಿ ಹೊಡೆತಕ್ಕೆ ಸಿಕ್ಕ ಎಲೆಯಂತೆ ದಿಕ್ಕಿಲ್ಲದೆ ಸಾಗುವುದಿಲ್ಲ. ದೇವರ ಚಿತ್ತವಿಲ್ಲದೆ ಯಾವುದು ನಿಮ್ಮ ಜೀವನವನ್ನು ಸ್ಪರ್ಶಿಸುವುದಿಲ್ಲ. ಸೈತಾನನು ನಿಮಗೆ ಕೇಡು ಮಾಡಲು ರೂಪಿಸುವ ಸಂಚುಗಳನ್ನು ಸಹ ದೇವರು ನಿಮ್ಮ ಹಿತಕ್ಕಾಗಿ ತಿರುಗಿಸುತ್ತಾರೆ. ದೇವರು ಅದನ್ನು ಒಳ್ಳೆಯದಕ್ಕಾಗಿ ಬಳಸುತ್ತಾರೆ. ಆದರೆ ದೇವರ ಮಗನೇ ಮಗಳೇ, ನೀನು ಗಮನಿಸಿದ್ದೀಯಾ? ಅನೇಕ ಜನರು ಅಪಾಯದಿಂದ ಪಾರಾದಾಗ ಅಯ್ಯೋ ನನ್ನ ಅದೃಷ್ಟ ಚೆನ್ನಾಗಿತ್ತು, ಅದಕ್ಕೆ ಬದುಕುಳಿದೆ ಎಂದು ಹೇಳುತ್ತಾರೆ. ಆದರೆ ಅದು ಅದೃಷ್ಟವಲ್ಲ, ಅದು ದೇವರ ಕರುಣೆ. ಅದು ಕೇವಲ ಕಾಕತಾಳೀಯ ಘಟನೆ ಅಲ್ಲ, ಅದು ದೇವರ ರಕ್ಷಣೆ. ಒಮ್ಮೆ ಹಿಂತಿರುಗಿ ನಿನ್ನ ಜೀವನವನ್ನು ಗಮನಿಸು. ದೇವರು ಮುಚ್ಚಿದ ಬಾಗಿಲುಗಳನ್ನು ನೋಡು. ದೇವರು ನಿನ್ನಿಂದ ದೂರ ಮಾಡಿದ ವ್ಯಕ್ತಿಗಳನ್ನು ನೆನಪು ಮಾಡು. ಸರಿಯಾದ ಸಮಯದಲ್ಲಿ ದೇವರು ಕಳುಹಿಸಿದ ಸಹಾಯವನ್ನು ನೆನಪಿಸಿಕೋ. ಇವೆಲ್ಲವನ್ನು ನೋಡಿದ ನಂತರ ನೀನು ಒಂದೇ ಮಾತು ಹೇಳುವೆ, ನನ್ನ ಮನೆಯನ್ನು ಕಾಪಾಡುತ್ತಿರುವವರು ದೇವರೇ, ನನ್ನ ಕುಟುಂಬದ ಮೇಲೆ ಕಣ್ಣಿಟ್ಟಿರುವವರು ದೇವರೇ. ಈ ಸಂದೇಶದ ಉದ್ದೇಶ ದೇವದೂತರ ಹಿಂದೆ ಓಡುವುದಲ್ಲ, ದೇವದೂತರೊಂದಿಗೆ ಆಜ್ಞೆ ನೀಡುವ ಆ ಜೀವಂತ ದೇವರನ್ನು ಹುಡುಕುವುದೇ ಇದರ ಉದ್ದೇಶ. ಮತ್ತಾಯನು ಬರೆದ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯ ಹೀಗೆ ಹೇಳುತ್ತದೆ, ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯವನ್ನು ನೀತಿಯನ್ನು ಹುಡುಕಿರಿ, ಇವುಗಳು ಕೂಡ ಅವೆಲ್ಲವೂ ನಿಮಗೆ ದೊರಕುವುದು. ನೀವು ದೇವರನ್ನು ಹುಡುಕಿದರೆ ಸಾಕು, ಪರಲೋಕವೇ ನಿಮ್ಮ ಪರವಾಗಿ ನಿಲ್ಲುತ್ತದೆ. ಇಂದು ನಿಮ್ಮ ಮನೆ ದೇವರಿಗೆ ಸಮರ್ಪಿತವಾಗಿದೆಯೇ? ನಿಮ್ಮ ಮನೆಯಲ್ಲಿ ದೇವರ ಸಮಾಧಾನವಿದೆಯೇ? ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಜಗಳಗಳು, ಭಯ, ವ್ಯಸನಗಳು, ಅಶಾಂತಿ ಮತ್ತು ನೆಮ್ಮದಿ ಇಲ್ಲದ ಪರಿಸ್ಥಿತಿಗಳು ಇದ್ದರೆ ಹಿಂದೆ ನಿಮ್ಮ ಮನೆಯನ್ನು
ಪ್ರಾರ್ಥನೆಯನ್ನು ಯೇಸುವಿನ ಕೈಗಳಿಗೆ ಒಪ್ಪಿಸಿಬಿಡಿ. ನಿಮ್ಮ ಪಾಪವನ್ನು ಒಪ್ಪಿಕೊಳ್ಳಿ. ನಿಮ್ಮ ಹೃದಯದ ಮೇಲೆ ಕೈಯಿಟ್ಟು ಕಣ್ಣೀರಿನಿಂದ ಈ ಪ್ರಾರ್ಥನೆಯನ್ನು ಮಾಡಿ. ಏಸಯ್ಯ, ನನ್ನ ಜೀವನವನ್ನು, ನನ್ನ ಮನೆಯನ್ನು ಮತ್ತು ನನ್ನ ಕುಟುಂಬವನ್ನು ನಿನ್ನ ಕೈಗಳಿಗೆ ಒಪ್ಪಿಸುತ್ತೇನೆ. ನನ್ನ ಪಾಪಗಳನ್ನು ನಿನ್ನ ಅಮೂಲ್ಯ ರಕ್ತದಿಂದ ತೊಳೆದು ಶುದ್ಧ ಮಾಡು. ನನ್ನ ಹೃದಯದಲ್ಲಿಯೂ ನನ್ನ ಮನೆಯಲ್ಲಿ ಇರುವ ದೇವರಿಲ್ಲದ ಅಶಾಂತಿಯ ಎಲ್ಲ ಪರಿಸ್ಥಿತಿಗಳನ್ನು ದೂರ ಮಾಡು ಕರ್ತನೆ. ನಿನ್ನ ಪರಿಶುದ್ಧಾತ್ಮನಿಂದ ನಮ್ಮನ್ನು ತುಂಬಿಸು. ನನ್ನ ಮನಸ್ಸಾಕ್ಷಿಯು ಜಾಗೃತಗೊಳಿಸು. ನಿನ್ನ ವಾಕ್ಯದ ವಿಷಯದಲ್ಲಿಯೂ ನಿನ್ನ ಎಚ್ಚರಿಕೆಗಳ ವಿಷಯದಲ್ಲಿಯೂ ಸ್ಪಂದಿಸುವ ಸೂಕ್ಷ್ಮವಾದ ಆತ್ಮವನ್ನು ನನಗೆ ದಯಪಾಲಿಸು ಕರ್ತನೆ. ನನಗೆ ಕೃಪೆ ತೋರು. ನಿನ್ನ ದೂತರು ನನ್ನ ಮನೆಯ ಸುತ್ತಲೂ ಕಾವಲು ನಿಲ್ಲುವಂತೆ ಆಜ್ಞಾಪಿಸು. ಕತ್ತಲೆಯ ಶಕ್ತಿಗಳು ನಮ್ಮ ಮೇಲೆ ಅಧಿಕಾರ ನಡೆಸದಂತೆ ಕಾಪಾಡು. ನಿನ್ನ ಸಮಾಧಾನದಿಂದ ನಮ್ಮ ಮನೆಯನ್ನು ತುಂಬಿಸು. ಇವೆಲ್ಲವನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳಿಕೊಳ್ಳುತ್ತೇನೆ. ಆಮೇನ್. ನನ್ನ ಪ್ರಿಯರೇ, ಈ ಪ್ರಾರ್ಥನೆಯನ್ನು ನೀವು ಮನಪೂರ್ವಕವಾಗಿ ಮಾಡಿದ್ದರೆ ಮತ್ತು ನಿಮ್ಮ ಮನೆ ದೇವರ ಮನೆ ಆಗಬೇಕೆಂದು ಹಾರೈಸುತ್ತಿದ್ದರೆ ಕಾಮೆಂಟ್ನಲ್ಲಿ ನನ್ನ ಮನೆ ಯೇಸುವಿನದು ಎಂದು ಬರೆಯಿರಿ. ದೇವರು ನಿಮ್ಮ ಕುಟುಂಬವನ್ನು, ನಿಮ್ಮ ಮಕ್ಕಳನ್ನು ಕಾಪಾಡಿ ಸಮೃದ್ಧಿಯಾಗಿ ಆಶೀರ್ವದಿಸಲಿ. ದೇವರ ಕೃಪೆಯು ನಿಮ್ಮೆಲ್ಲರೊಂದಿಗೆ ಇರಲಿ. ಎಲ್ಲ ಮಹಿಮೆ ಯೇಸು ಕ್ರಿಸ್ತನಿಗೆ ಸಲ್ಲಲಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಅನೇಕರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೊಂದು ಅದ್ಭುತವಾದ ಅಂಶದೊಂದಿಗೆ ಮತ್ತೆ ನಿಮ್ಮ ಬಳಿಗೆ ಬರಲು ಪ್ರಯತ್ನ ಮಾಡುತ್ತೇನೆ. ಸರ್ವಶಕ್ತ ದೇವರ ಮಹಾಕೃಪೆಯು ನಮ್ಮೆಲ್ಲರೊಂದಿಗೆ ಸದಾ ಇದ್ದು ನಮ್ಮನ್ನು ಕಾಪಾಡಿ ನಡೆಸಿ ಬಲಪಡಿಸಲಿ. ಆಮೇನ್.